ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಶ್ರೀಗಂಧದ ಗುಡಿ ಕನ್ನಡ ಸೀರಿಯಲ್ನ ಇವತ್ತಿನ ಸಂಚಿಕೆ ಏನಾಗುತ್ತೆ ಅಂತ ನೋಡೋಣ. ಹಿಂದಿನ ಸಂಚಿಕೆಯಲ್ಲಿ ನೀವೆಲ್ಲರೂ ನೋಡೇ ಇರ್ತೀರ. ಏನೋ ಒಂದು ಪ್ರಾಡಕ್ಟು ಅಥವಾ ಕೆಲಸಕ್ಕೆ ಬೇಕಾಗಿರೋ ಒಂದು ಐಟಮ್ ಬೇಕಾಗಿರುತ್ತೆ. ಮುತ್ತುರಾಜನ್ಗೆ ಅಮಿತ್ ಬಾಯಿ ಮನೆ ಹುಡ್ಕೊಂಡು ಬಂದಿರ್ತಾನೆ. ಆವಾಗ ಮಹಿಮಾ ಒಳಗಡೆ ಕರೆದು ಟೀ ಕೊಡ್ತಾಳೆ. ತುಂಬ ಚೆನ್ನಾಗಿದೆ, ಶುಂಠಿ ಹಾಕಿದ್ದೀರಲ್ಲ ಅಂತ ಹೇಳ್ತಾನೆ. ಏನು ಶುಂಠನ ಏನೋ ಅಂತಾಳೆ. ಅದಕ್ಕೆ ಇಲ್ಲ ಜಿಂಜರ್ ಅಂತ ಅಂದಾಗ ಹೌದು ಅದ್ರಕ್ಕೆ ಹಾಕಿದ್ದೀನಿ, ತುಂಬ ಚೆನ್ನಾಗಿರುತ್ತೆ ಅಂತ ಹಿಂದಿಯಲ್ಲಿ ಹೇಳ್ತಾಳೆ. ತುಂಬಾ ಚೆನ್ನಾಗಿ ಮಾಡಿದ್ದೀರಿ ಅಮ್ಮ ಅಂತ ಹೊಗಳ್ತಾನೆ. ಟೀ ಮಾಡಿರೋದು ಕುಡಿದು ಹಾಗೆ ಇಬ್ಬರು ಒಬ್ರಿಗೊಬ್ಬರು ನೋಡಿಕೊಂಡು ತುಂಬ ಖುಷಿಯಾಗಿ ಮಾತಾಡ್ತಾ ಇರ್ತಾರೆ. ಇವನು ಆಯ್ತಮ್ಮ ನಾನು ಬರ್ತೀನಿ ಅಂತ ಹೇಳ್ತಾನೆ. ಇಬ್ಬರು ಒಬ್ರಿಗೊಬ್ರು ನೋಡ್ತಾ ಇರ್ತಾರೆ. ಇವಳಿಗಂತೂ ತುಂಬ ಇಂಪ್ರೆಸಿವ್ ಆಗಿಬಿಟ್ಟಿರುತ್ತೆ ಮಹಿಮಾಗೆ ಮುತ್ತುರಾಜನ್ ಕಂಡ್ರೆ. ಈ ಕಡೆ ಚಂದನ ಕರ್ಕೊಂಡು ಬಂದಿರ್ತಾಳಲ್ಲ, ಹರಿ ಜೊತೆಗೆ ಏನೋ ಮಾತಾಡಬೇಕು ಅಂತ ಇಂಪಾರ್ಟೆಂಟು. ಇವರಿಬ್ಬರು ಇಲ್ಲಿ ಟೈಮ್ ಸ್ಪೆಂಡ್ ಮಾಡ್ತಾ ಇರ್ತಾರೆ. ಒಬ್ರಿಗೊಬ್ಬರು ದೂರ ನಿಂತ್ಕೊಂಡು ಆಲೋಚನೆ ಮಾಡಿಕೊಂಡು ನಿಂತಿರ್ತಾರೆ. ಚಂದನ ಅಂತರೂ ಪೊಲೀಸ್ ಸ್ಟೇಷನಲ್ಲಿ ನಿನ್ನ ಗಂಡನೇ ಅಮ್ಮ ಆಧಾರ್ ಕಾರ್ಡ್ ಕೊಟ್ಟಿದ್ದು ಅಂತ ಹೇಳಿದ್ದು ನೆನೆಸ್ಕೊಂಡು ತುಂಬಾ ಬೇಜಾರಾಗಿ ಪದೇ ಅದೇ ನೆನಪು ಮಾಡ್ಕೊತಾ ಇರ್ತಾಳೆ. ಇವ್ರು ಇಷ್ಟೊಂದು ನನಗೆ ಮೋಸ ಮಾಡಿಬಿಟ್ರಲ್ಲಪ್ಪ ಅಂತ ಅವಳಿಗೆ ತುಂಬ ಆಘಾತ ಆಗಿರುತ್ತೆ. ಈ ಕಡೆ ಹರಿ ಏನೋ ಪ್ರಪೋಸ್ ಮಾಡೋಣ ಅಂತ ಬರ್ತಾನೆ. ಪ್ರಪೋಸು ಮಾಡ್ತಾನೆ. ನೀವು ನನ್ನ ಜೀವನದಲ್ಲಿ ಬಂದಿದ್ದೀರಾ, ಅದು ಕಳ್ಕೊಳಕ್ಕೆ ನಂಗೆ ಇಷ್ಟ ಇಲ್ಲ ಅಂತ ಹೇಳ್ತಾನೆ. ಹೌದಾ, ಏನೇನು ಹೇಳ್ತೀರಾ ಎಲ್ಲ ಹೇಳಿ ಅಂತ ಇವಳು ಆಯಿತು ಹೇಳಿ ಅಂತ ಕೇಳಿಸ್ಕೊತಾ ಇರ್ತಾಳೆ. ಇವನು ಪ್ರಪೋಸ್ ಮಾಡ್ತಾನೆ, ಐ ಲವ್ ಯು ಚಂದನ ಅವರೇ ಅಂತ. ಆವಾಗ ಹೌದಾ ಅಂತ ಇದನ್ನು ಇಸ್ಕೋತಾಳೆ ಚಂದನ ಖುಷಿಯಾಗಿ. ಅದಕ್ಕೆ ಖುಷಿಯಾಗಿ ಇಸ್ಕೊಂಡ ತಕ್ಷಣವೇ ಕೈ ತಾಗುತ್ತಲ್ವ, ಮುಳ್ಳು ತಗಲುತ್ತೆ. ಆವಾಗ ಇವನಿಗೆ ಎಚ್ಚರಿಕೆ ಆಗುತ್ತೆ, ಓ ಇದು ಕನಸ ಅಂತ ಇವನಿಗೆ ಇದಾಗ್ಬಿಡುತ್ತೆ. ಅಯ್ಯೋ ನಾನು ಇಷ್ಟೊತ್ತು ಕನಸ ಕಂಡಿದ್ದು ಅಂತ ಹೇಳಿ ತುಂಬ ಬೇಜಾರಾಗ್ತಾನೆ. ಆಯ್ತಾಯಿತು ಇದು ಕನಸನ್ನ ನಾನು ಮಾಡ್ಕೊತೀನಿ ಅಂತ ಹೇಳಿ ಚಂದನ ಹತ್ರ ಹೋಗ್ತಾನೆ ಪ್ರಪೋಸ್ ಮಾಡೋದಕ್ಕೆ. ಈ ಕನಸಲ್ಲಿ ತುಂಬಾ ಖುಷಿಯಾಗಿ ಬೊಕ್ಕೆನ ಇಸ್ಕೊಂಡು ಅವನ ಲವನ್ನು ಅಕ್ಸೆಪ್ಟ್ ಮಾಡಿರ್ತಾಳೆ ಚಂದನ. ಅದೆಲ್ಲ ಫುಲ್ಫಿಲ್ ಆಗುತ್ತೆ ಇಲ್ಲ ಅಂತ ಕಾದು ನೋಡೋಣ. ಈ ಕಡೆ ಶ್ರೀಗಂಧದ ಗುಡಿ ಮನೆಯಲ್ಲಿ ಏನು ನಡೀತಾ ಇದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ. ರಾತ್ರಿ ಆಗಿರುತ್ತಲ್ಲ. ಈ ಕಡೆ ಇವರಿಬ್ಬರು ಅಣ್ಣ ತಮ್ಮಂದರು ಹರಿ ಬಗ್ಗೆ ಮಾತಾಡ್ಕೊತಾ ಇರ್ತಾರೆ. ಅದಕ್ಕೆ ಒಪ್ಕೊಂಡಿರ್ಬೋದಲ್ಲ, ಅಣ್ಣ ಪ್ರಪೋಸ್ ಮಾಡ್ತಾ ಇದ್ದಾನೆ ಅಂತ ಮಹಿ ತುಂಬಾ ಖುಷಿಪಟ್ಟಿರ್ತಾನೆ. ಆವಾಗ ಕಂಠಿ ಹೇಳ್ತಾನೆ, ಇನ್ನೂ ಸ್ವಲ್ಪ ದಿನ ಕಾಯ್ಬೋದಿತ್ತು ಹರಿ ಅಂತ ಹೇಳ್ತಾನೆ. ಇಲ್ಲ ಬಿಡೋಣ, ಹರಿಯೇನು ಅಷ್ಟೊಂದು ಹರಿ ಅಣ್ಣ ಏನು ದಡ್ಡ ಅಲ್ಲ, ಚೆನ್ನಾಗೇ ಮಾತಾಡ್ತಾನೆ ಅಂತ ಇಬ್ಬರು ಮಾತಾಡ್ಕೋತಾ ಇರ್ತಾರೆ. ಈ ಕಡೆ ಹರಿ ಬಂದು ಚಂದನ ಹತ್ರ ತುಂಬ ಖುಷಿಯಿಂದ ಲವ್ನ ಎಕ್ಸ್ಪ್ರೆಸ್ ಮಾಡೋಣ, ಲವ್ನ ಹೇಳ್ಕೊಳೋಣ ಅಂತ ಪ್ರೀತಿ ವಿಷಯ ಎಲ್ಲ ಬಂದಿರ್ತಾನೆ. ಯಾಕೆ ಒಂಥರ ಇದಿರಲ್ಲ, ಏನಾಯಿತು ಅಂತ ಹರಿ ಕೇಳ್ತಾನೆ. ಹೌದಾ ಅಂತ ಹೇಳ್ತಾಳೆ. ನಾನು ಒಂದು ವಿಷಯ ಹೇಳಬೇಕು ಅಂತ ಹೇಳ್ತಾಳೆ ಚಂದನ. ಅದಕ್ಕೆ ಹೌದಾ ನಾನು ಒಂದು ವಿಷಯ ಹೇಳೋಕ್ಕೆ ಬಂದಿದ್ದೆ ಅಂತ ಖುಷಿಯಿಂದ ಹರಿ ಹೇಳ್ತಾನೆ. ಹೌದಾ ಹೇಳಿ ಅಂತ ಚಂದನ ಹೇಳ್ತಾಳೆ. ಇಲ್ಲ ಲೇಡೀಸ್ ಫಸ್ಟ್, ನೀವೇ ಹೇಳಿ ಅಂತ ಹರಿ ಹೇಳ್ತಾನೆ. ಆವಾಗ ಹೇಳೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ ಚಂದನ. ಆಯಿತು ನಾನೇ ಹೇಳ್ತೀನಿ ಅಂತ ಹೇಳೋಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಇವತ್ತು ನಾನು ಕುಣಿಗಲ್ ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದೆ ಅಂತ ಹೇಳ್ತಾಳೆ. ಹೌದಾ ಯಾಕೆ ಹೋಗಿದ್ರಿ? ನನಗೆ ಹೇಳಿದರೆ ನಾನೇ ಕರ್ಕೊಂಡು ಹೋಗ್ತಾ ಇದ್ನಲ್ಲ ಅಂತ ಬಿಲ್ಡಪ್ ಬೇರೆ ಕೊಡ್ತಾನೆ. ಯಾಕೆ ನೀವು ಕರ್ಕೊಂಡು ಹೋಗಲಿಲ್ಲ ಅಂದರೆ ನನಗೇನು ಹೋಗೋಕ್ಕಾಗಲ್ವಾ ಅಂತ ಹೇಳ್ತಾಳೆ. ನಿಮ್ಮದು ಎಲ್ಲ ದೊಡ್ಡ ಮೋಸ ಮಾಡಿರೋದೆಲ್ಲ ಬಯಲಿಗೆ ಬಂತು ನೋಡಿ, ಎಲ್ಲ ಹೇಳಿದರು. ಅಲ್ಲಿ ಹೋಗಿದ ಮೇಲೆ ಎಲ್ಲ ಗೊತ್ತಾಯಿತು. ನಾನು ಯಾಕಪ್ಪ ಇದು ಹೀಗೆಲ್ಲ ಆಗ್ತಾಯಿದೆ, ಡೈವರ್ಸ್ ತೊಗೊಂಡಾಗೆಲ್ಲ ಹಿಂಗೆ ಗೊತ್ತಾಗುತ್ತೆ ಅವ್ರಿಗೆ ಅಂತ ನಾನು ಅನ್ಕೋತಾ ಇದ್ದೆ. ಹಾಗೆ ಆಧಾರ್ ಕಾರ್ಡ್ ಇಲ್ಲದೆ ಮದುವೆ ಆಗ್ಬಿಡುತ್ತಾ ಅಂತ ಕೇಳ್ತಾಳೆ. ಹೌದಾ, ಅದು ಯಾರು ಕೊಟ್ಟರು ನಂಗೆ ಗೊತ್ತಿಲ್ಲ ಅಂತ ಮತ್ತೆ ಸುಳ್ಳು ಹೇಳ್ತಾನೆ. ನಾಚಿಕೆ ಆಗಲ್ವಾ ನಿಮಗೆ? ಇನ್ನೂ ಸಮರ್ಥಿಸ್ಕೊತೀರಲ್ಲ, ನೀವೇ ಕೊಟ್ಟಿದ್ದು ಅಂತ ಅಲ್ಲಿ ಹೇಳಿದರು ಕಾನ್ಸ್ಟೇಬಲ್ಲು ಅಂತ ಹೇಳ್ತಾನೆ. ಅಯ್ಯೋ ನನಗೆ ಮೋಸ ಮಾಡೋ ಉದ್ದೇಶ ಇರಲಿಲ್ಲ ರೀ, ಆವಾಗೇನೋ ಗಾಬರಿಯಲ್ಲಿ ಕೇಳಿದರು ಕೊಟ್ಬಿಟ್ಟೆ ಅಂತ ಹೇಳ್ತಾನೆ.
ಮತ್ತೆ ಮತ್ತೆ ಪದೇ ಪದೇ ಸಮರ್ಥಿಸ್ಕೋಬೇಡಿ, ಇದು ನೀವು ಮಾಡಿರೋದು ದೊಡ್ಡ ಮೋಸ ಮತ್ತು ತಪ್ಪು ಅಂತ ಹೇಳ್ತಾಳೆ ಚಂದನ. ನನ್ನ ಆಧಾರ್ ಕಾರ್ಡ್ ಇಲ್ಲ ಅಂತ ನಾನು ಎಷ್ಟೊಂದು ಗೋಗರ್ದೆ, ಎಷ್ಟು ಕಷ್ಟಪಟ್ಟೆ, ನೀವೇ ನೋಡಿದ್ರಲ್ಲ. ಅದನ್ನೆಲ್ಲ ನೋಡಿದ್ರೂ ನಿಮ್ಮ ಹತ್ರ ಸಾಫ್ಟ್ ಕಾಪಿ ಇದ್ರೂ ಕೊಡಲಿಲ್ವಲ್ಲ. ನೀವು ಎಷ್ಟು ಮೋಸ್ಕರ ಅಂತ ನಿಮಗೇನಾದರೂ ಅಂದಾಜು ಇದೆಯಾ? ನೀವು ಈ ಥರ ಮಾಡ್ತೀರಾ ಅಂತ ಅಂದ್ಕೊಂಡಿರಲಿಲ್ಲ ಅಂತ ಹೇಳ್ತಾಳೆ. ಅಷ್ಟಕ್ಕೂ ಇದೆಲ್ಲ ಮುಚ್ಚಿಟ್ಟು ಮದುವೆ ಆಗೋದೊಂದು ದೊಡ್ಡ ಅಪರಾಧನೇ, ನೀವು ದೊಡ್ಡ ಮೋಸ ಮಾಡಿದ್ದೀರಾ ನನಗೆ ಅಂತ ಚಂದನ ಹೇಳ್ತಾಳೆ. ಅದು ಮೋಸ ಅಲ್ಲ ರೀ, ನೀವು ನನಗೆ ಇಷ್ಟ ಆಗಿದ್ದೀರಾ, ಅದಕ್ಕೆ ನಿಮ್ಮನ್ನು ನಮ್ಮ ಮನೆಯಲ್ಲೇ ಇರಿಸ್ಕೋಬೇಕು ಅಂತ ಆ ಥರ ಮಾಡಿದೆ, ಅದು ಇದು ಏನೇನೋ ಬಿಲ್ಡಪ್ ಕೊಡ್ತಾನೆ. ಅಷ್ಟಕ್ಕೂ ನನಗೆ ಆವಾಗ ಕೊಟ್ಟಿರೋದು ನೆನಪಿರಲಿಲ್ಲ ಅಂತ ಹೇಳ್ತಾನೆ. ಅಷ್ಟಕ್ಕೂ ನಾನೇನು ಮಾಡಿದೆ ಹೇಳಿ, ನಿಮಗೆಲ್ಲನೂ ಹೆಲ್ಪ್ ಮಾಡ್ಕೊತಾನೆ ಹೋಗ್ತಾ ಇದ್ದೀನಲ್ವ, ನನ್ನನ್ನು ಯಾಕೆ ಇದು ಮಾಡ್ತಾ ಇದ್ದೀರಾ ಅಂತ ಹರಿ ಹೇಳ್ತಾನೆ. ಹೌದಾ, ನೀವು ಇಷ್ಟೆಲ್ಲ ನನಗೆ ಹೆಲ್ಪ್ ಮಾಡಿದ್ದೀರಲ್ಲ, ಅದಕ್ಕೋಸ್ಕರ ನಿಮ್ಮನ್ನು ಮದುವೆ ಆಗಿಬಿಡ್ಬೇಕಾ? ಥ್ಯಾಂಕ್ಸ್ ಹೇಳಿದರೆ ಸಾಕಾಗಲ್ವಾ ಅಂತ ಚಂದನ ಹೇಳ್ತಾಳೆ. ಅಲ್ಲಿಗೆ ಈ ಸಂಚಿಕೆಯನ್ನು ಮುಕ್ತಾಯಗೊಳಿಸ್ತಾರೆ. ನೆಕ್ಸ್ಟ್ ಸಂಚಿಕೆಯಲ್ಲಿ ಏನಾಯಿತು ಅಂತ ಕಾದು ನೋಡೋಣ. ಅಲ್ಲಿವರೆಗೂ ಈ ವಿಡಿಯೋ ನೋಡಿದ್ದಕ್ಕೆ ಎಲ್ರಿಗೂ ಥ್ಯಾಂಕ್ಸ್. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಸಂಚಿಕೆ ತುಂಬ ಇಂಟ್ರೆಸ್ಟಿಂಗ್ ಇದೆ, ಮಿಸ್ ಮಾಡ್ಕೋಬೇಡಿ ನೆಕ್ಸ್ಟ್ ಸಂಚಿಕೆಯನ್ನು.